ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ರಾತ್ರಿ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು. ಜನರು ಬೇಗ ಬೇಗ ತಮ್ಮ ಮನೆಗಳಿಗೆ ಹೋಗಿ ತಲುಪಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಅದೇ ಮಳೆಯಲ್ಲಿ ಸುಮಾರು 24 ವರ್ಷದ ಶಂಕರ್ ಕೂಡ ಬೈಕನ್ನು ಓಡಿಸ್ತಾ ಇದ್ದ. ಶಂಕರ್ ಒಂದು ಸಣ್ಣ ಕೆಫೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಆ ರಾತ್ರಿ ಅವನು ಕೆಫೆಯಿಂದ ತುಂಬಾ ಲೇಟ್ ಆಗಿ ಬಂದಿದ್ದ. ಮಳೆ ತುಂಬಾ ಜೋರಾಗಿ ಬರ್ತಾ ಇತ್ತು. ರಸ್ತೆಗಳೆಲ್ಲ ಖಾಲಿ ಖಾಲಿಯಾಗಿದ್ವು. ಆಗಲೇ ಅವನು ನೋಡ್ತಾನೆ, ಆ ರೋಡಿನ ಮಧ್ಯದಲ್ಲಿ ಒಬ್ಬ ಹುಡುಗಿ ನಿಂತುಕೊಂಡಿರೋದು. ಅವಳು ಮಳೆಯಲ್ಲಿ ಪೂರ್ತಿಯಾಗಿ ನೆನೆದಿದ್ಲು. ಅವಳ ಕೈ ಕಾಲುಗಳು ನಡುತ್ತಾ ಇದ್ವು. ಅವಳ ಕಣ್ಣಿಂದ ಕಣ್ಣೀರು ಬರ್ತಾ ಇತ್ತು. ಅವಳ ಸುತ್ತಲೂ 3 ಗಂಡಸರು ನಿಂತುಕೊಂಡು ಅವಳನ್ನು ತೊಂದರೆ ಮಾಡ್ತಾ ಇದ್ರು. ಶಂಕರ್ ತಕ್ಷಣ ಅವಳ ಬಳಿ ಹೋಗಿ ಬೈಕ್ ನಿಲ್ಲಿಸ್ತಾನೆ. ಏಯ್, ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅವರು ಹೇಳ್ತಾ ಇದ್ರು, ನೀನು ನಿನ್ನ ಕೆಲಸವನ್ನು ನೋಡ್ಕೊಂಡು ಹೋಗು ಅಂತ. ಆದರೆ ಶಂಕರ್ ಹಿಂದೇಟು ಹಾಕ್ಲಿಲ್ಲ. ಅವನು ಈಗ ಎಷ್ಟೋ ಧೈರ್ಯವಾಗಿ ಆ ಹುಡುಗಿಯ ಮುಂದೆ ಹೋಗಿ ನಿಂತ್ಕೊಳ್ತಾನೆ. ನೀವೆಲ್ಲರೂ ಈಗಲೇ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ತಕ್ಷಣ ಪೊಲೀಸರನ್ನು ಕರೆಸ್ಬೇಕಾಗತ್ತೆ ಅಂತ ಹೇಳ್ತಾನೆ. ಮಳೆ ತುಂಬಾ ಜೋರಾಗಿ ಬರ್ತಾ ಇತ್ತು. ಕೆಲವು ಜನ ಅಲ್ಲಲ್ಲಿ ನಿಂತುಕೊಂಡು ಈ ದೃಶ್ಯಗಳನ್ನು ನೋಡ್ತಾ ಇದ್ರು. ಆದ್ರೆ ಯಾರು ಅವಳ ಸಹಾಯಕ್ಕೆ ಬರಲಿಲ್ಲ. ಎಲ್ಲಿ ಜನರು ತೊಂದರೆ ಮಾಡ್ತಾರೋ ಅಂತ ಹೆದರಿಕೊಂಡು ಆ ಹುಡುಗರು ಅಲ್ಲಿಂದ ಹೊರಟು ಹೋಗಿದ್ರು. ಆಕೆ ಈಗಲೂ ಹೆದರಿಕೊಂಡಿದ್ಲು. ಶಂಕರ್ ಹೇಳ್ತಾನೆ, ಮೇಡಮ್, ನೀವು ಹೆದರ್ಕೋಬೇಡಿ, ನೀವು ಈಗ ಸುರಕ್ಷಿತವಾಗಿದ್ದೀರಾ ಅಂತ ಹೇಳ್ತಾನೆ. ಆ ಹುಡುಗಿ ನಡುಗುತ್ತಲೇ ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಶಂಕರ್ ನೋಡ್ತಾನೆ, ಅವಳ ಫೋನ್ ಬಂದಾಗಿತ್ತು. ಅವನು ಅಂದುಕೊಳ್ತಾ ಇದ್ದ, ಬಹುಶಃ ಮಳೆಯಲ್ಲಿ ನೆನೆದು ಫೋನ್ ಕೆಟ್ಟೋಗಿರಬಹುದು ಅಂತ. ಈಗ ಶಂಕರ್ ಹೇಳ್ದ, ಮೇಡಮ್, ನೀವು ಎಲ್ಲಿಗೆ ಹೋಗಬೇಕು? ನಿಮ್ಮನ್ನು ಮನೆಯವರೆಗೂ ನಾನು ಡ್ರಾಪ್ ಮಾಡ್ತೀನಿ. ಅವಳು ಸ್ವಲ್ಪ ಸಮಯ ಅವನನ್ನೇ ನೋಡ್ತಾ ಇದ್ಲು. ಶಂಕರ್ ಈಗ ತನ್ನ ಜರ್ಕಿನನ್ನು ಆಕೆಗೆ ಕೊಡ್ತಾನೆ. ಈಗ ಅವರಿಬ್ಬರು ಬೈಕಿನ ಮೇಲೆ ಕುಳಿತುಕೊಂಡು ಹೋಗ್ತಾ ಇದ್ರು. ಅವಳು ಸೈಲೆಂಟ್ ಆಗಿ ಕುಳಿತುಕೊಂಡಿದ್ಲು. ಆದ್ರೆ ಆಕೆಯ ಕಣ್ಣುಗಳಿಂದ ಕಣ್ಣೀರು ಬರ್ತಾನೆ ಇತ್ತು. ಇದನ್ನು ಗಮನಿಸಿದ ಶಂಕರ್ ಕೇಳ್ತಾನೆ, ಮೇಡಮ್, ನಿಮ್ಮ ಹೆಸರೇನು ಅಂತ. ನನ್ನ ಹೆಸರು ಸಂಧ್ಯಾ. ಮೇಡಮ್, ನನ್ನ ಹೆಸರು ಶಂಕರ್ ಅಂತ. ಅವರು ಈಗ ಮಾತನಾಡಿಕೊಂಡು ಹೋಗ್ತಾ ಇದ್ರು. ಸುಮಾರು 1 ಗಂಟೆಯ ನಂತರ ಆ ಬೈಕು ಒಂದು ದೊಡ್ಡ ಬಂಗಲೆಯ ಮುಂದೆ ನಿಂತಿತ್ತು. ಅಲ್ಲಿ ದೊಡ್ಡ ದೊಡ್ಡ ಗೇಟ್ಗಳು, ಸೆಕ್ಯೂರಿಟಿ ಗಾರ್ಡ್ಸ್. ಆ ಮನೆಯಲ್ಲಿ ಲಕ್ಸುರಿ ಕಾರುಗಳನ್ನು ನೋಡಿ ಶಂಕರ್ ಒಂದು ಕ್ಷಣ ಶಾಕ್ ಆಗಿದ್ದ. ಗೇಟ್ ಓಪನ್ ಆದ ತಕ್ಷಣ ಎಷ್ಟೊಂದು ಜನ ಅಲ್ಲಿಗೆ ಓಡಿ ಬಂದಿದ್ರು. ಮೇಡಮ್, ನೀವು ಚೆನ್ನಾಗಿದ್ದೀರಾ ತಾನೆ ಅಂತ ಕೇಳ್ತಾ ಇದ್ರು. ಆಗಲೇ ಹಿಂದೆಯಿಂದ ಇನ್ನೊಬ್ಬ ವ್ಯಕ್ತಿ ನಡೆದುಕೊಂಡು ಬಂದಿದ್ರು. ಅವರ ಕಣ್ಣುಗಳಲ್ಲಿ ಚಿಂತೆ ಎದ್ದು ಕಾಣಿಸ್ತಾ ಇತ್ತು. ಆ ನಗರದ ದೊಡ್ಡ ಬಿಸ್ನೆಸ್ ಮ್ಯಾನ್ ರಾಮಚಂದ್ರ ಅವರು ತಕ್ಷಣ ತಮ್ಮ ಮಗಳನ್ನು ತಬ್ಬಿಕೊಳ್ತಾರೆ. ಸಂಧ್ಯಾ, ಏನಾಯ್ತಮ್ಮ, ಹೇಗಿದೆಯಾ ಮಗಳೇ ಅಂತ ಕೇಳ್ತಾರೆ. ಸಂಧ್ಯಾ ಅಳುತ್ತಾ ಹೇಳಿದ್ರು, ಈ ದಿನ ಸಮಯಕ್ಕೆ ಸರಿಯಾಗಿ ಈ ಶಂಕರ್ ಬಂದಿರಲಿಲ್ಲ ಅಂದಿದ್ರೆ ನನ್ನ ಜೊತೆ ಏನಾಗ್ತಿತ್ತೋ ಏನೋ. ಈಗ ರಾಮಚಂದ್ರ ಅವರು ಶಂಕರ್ನನ್ನೇ ಗಮನಿಸ್ತಾ ಇದ್ರು. ಶಂಕರ್ನ ಬಟ್ಟೆಗಳೆಲ್ಲವೂ ಪೂರ್ತಿಯಾಗಿ ನೆನೆದಿತ್ತು. ಅವನ ಬೈಕು ಕೂಡ ಹಳೆಯದಾಗಿತ್ತು. ಮಗ, ಒಳಗೆ ಬಾ ಅಂತ ಕರೀತಾರೆ ರಾಮಚಂದ್ರ ಅವರು. ಆದರೆ ಶಂಕರ್ ಶಾಂತವಾಗಿ, ಇಲ್ಲ ಸರ್, ನನಗೆ ತುಂಬಾ ಲೇಟ್ ಆಯಿತು. ಮನೆಯಲ್ಲಿ ಅಮ್ಮ ನನಗಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾನೆ. ರಾಮಚಂದ್ರ ಅವರಿಗೆ ಶಂಕರ್ನ ಈ ಗುಣ ತುಂಬಾ ಇಷ್ಟವಾಗಿತ್ತು. ಸಂಧ್ಯಾ ಶಂಕರ್ನನ್ನೇ ನೋಡ್ತಾ ಇದ್ಲು. ಅವನು ಯಾವುದೇ ಸ್ವಾರ್ಥವಿಲ್ಲದೆ ಅವಳಿಗೆ ಸಹಾಯ ಮಾಡಿದ್ದ. ಆ ವ್ಯಕ್ತಿಯನ್ನು ಎಷ್ಟೋ ಆಶ್ಚರ್ಯವಾಗಿ ನೋಡ್ತಾ ಇದ್ಲು ಸಂಧ್ಯಾ. ಈಗ ಶಂಕರ್ ಅಲ್ಲಿಂದ ಹೊರಟು ಹೋಗ್ತಾನೆ. ಮಾರನೆಯ ದಿನ ಬೆಳಿಗ್ಗೆ ಆ ಏರಿಯಾದ ಜನರೆಲ್ಲರೂ ಎಷ್ಟೋ ಆಶ್ಚರ್ಯದಿಂದ ಮನೆಯಿಂದ ಹೊರಗೆ ಬಂದು ನೋಡ್ತಾ ಇದ್ರು. ಶಂಕರ್ನ ಮನೆ ಮುಂದೆ ದೊಡ್ಡ ದೊಡ್ಡ ಕಾರುಗಳು ಬಂದು ನಿಂತುಕೊಂಡಿದ್ವು. ಅವರೆಲ್ಲ ಮಾತನಾಡ್ತಾ ಇದ್ರು, ನಮ್ಮ ಕಾಲೋನಿಯಲ್ಲಿ ಇದೆಲ್ಲ ಏನಾಗ್ತಾ ಇದೆ? ಯಾರ ಮನೆಗೆ ಇಷ್ಟೊಂದು ಜನ ಬಂದಿದ್ದಾರೆ ಅಂತ. ಈ ಶಬ್ದಗಳನ್ನು ಕೇಳಿ ಶಂಕರ್ ಕೂಡ ಮನೆಯಿಂದ ಹೊರಗೆ ಬಂದಿದ್ದ. ಹೊರಗಿನ ದೃಶ್ಯವನ್ನು ನೋಡಿ ಅವನು ಒಂದು ಕ್ಷಣ ಶಾಕ್ ಆಗ್ತಾನೆ. ಅವನ ಎದುರುಗಡೆ ಖುದ್ದು ರಾಮಚಂದ್ರ ಅವರು ನಿಂತುಕೊಂಡಿದ್ರು. ಅವರ ಜೊತೆ ಸೆಕ್ಯೂರಿಟಿ ಗಾರ್ಡ್ ಮತ್ತು ಕಂಪನಿಯ ಕೆಲವು ಜನ ಕೂಡ ಇದ್ರು. ರಾಮಚಂದ್ರ ಅವರು ಈಗ ನೇರವಾಗಿ ಶಂಕರ್ ಅವರ ಮನೆಯೊಳಗೆ ಬರ್ತಾರೆ. ಆ ಸಣ್ಣ ಮನೆಯನ್ನು ನೋಡಿ ಕೂಡ ಅವರ ಮುಖದ ಮೇಲೆ ಯಾವುದೇ ರೀತಿಯ ಅಹಂ ಕಾಣಿಸ್ತಾ ಇರಲಿಲ್ಲ. ಅವರೀಗ ಶಂಕರ್ ಅವರ ಅಮ್ಮನನ್ನು ನೋಡಿ ಹೇಳ್ತಾರೆ, ನೀವು ನಿಮ್ಮ ಮಗನಿಗೆ ತುಂಬಾ ಒಳ್ಳೆಯ ಸಂಸ್ಕಾರವನ್ನು ಹೇಳ್ಕೊಟ್ಟಿದ್ದೀರಾ ಅಂತ. ಶಾರದಮ್ಮ ಅವರಿಗೆ ಏನೂ ಅರ್ಥನೇ ಆಗಲಿಲ್ಲ. ಈಗ ರಾಮಚಂದ್ರ ಅವರು ಶಂಕರ್ನನ್ನು ನೋಡಿ ಹೇಳ್ತಾರೆ, ನಿನ್ನೆ ರಾತ್ರಿ ನಿಮ್ಮ ಮಗ ನನ್ನ ಮಗಳ ಜೀವವನ್ನು ಉಳಿಸಿದ್ದಾನೆ. ನಿನ್ನ ಈ ಉಪಕಾರವನ್ನು ನಾನು ಜೀವನವೆಲ್ಲ ಮರೆಯೋದಿಲ್ಲ ಅಂತ. ಶಂಕರ್ ನಗುತ್ತಾ ಹೇಳ್ತಾನೆ, ಸರ್, ನಾನು ಕೇವಲ ನನ್ನ ಜವಾಬ್ದಾರಿಯನ್ನು, ಮನುಷ್ಯತ್ವವನ್ನು ಮಾತ್ರ ನಿಭಾಯಿಸಿದ್ದೀನಿ ಅಂತ. ರಾಮಚಂದ್ರ ಅವರು ಸ್ವಲ್ಪ ಸಮಯ ಸುಮ್ಮನಿದ್ದು ನಂತರ ಹೇಳಿದ್ರು, ಈಗಿನ ಕಾಲದಲ್ಲಿ ಮನುಷ್ಯತ್ವವೇ ತುಂಬಾ ದುಬಾರಿಯಾಗಿರೋದು ಅಂತ. ಅದೇ ಸಮಯದಲ್ಲಿ ಸಂಧ್ಯಾ ಕೂಡ ಕಾರಿನಿಂದ ಕೆಳಗೆ ಇಳಿದು ಅಲ್ಲಿಗೆ ಬಂದಿದ್ದು.
ಅವಳು ತುಂಬಾ ಸಿಂಪಲ್ ಆಗಿ ಚೂಡಿದಾರ್ ಹಾಕಿಕೊಂಡಿದ್ಲು. ಆ ಸಿಂಪಲ್ ಆದ ಬಟ್ಟೆಯಲ್ಲಿಯೂ ಅವಳು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದ್ಲು. ಸಂಧ್ಯಾ ಹೇಳ್ತಾಳೆ, ಥ್ಯಾಂಕ್ ಯು, ನಿನ್ನೆ ರಾತ್ರಿ ನೀವು ಮಾಡಿದ್ದಕ್ಕೆ. ನಿಧಾನವಾಗಿ ಈಗ ಶಂಕರ್ ಮತ್ತು ಸಂಧ್ಯಾ ಮಧ್ಯೆ ಮಾತುಕತೆಗಳು ಶುರುವಾಗಿದ್ವು. ಕೆಲವು ದಿನಗಳ ನಂತರ ರಾಮಚಂದ್ರ ಅವರು ತಮ್ಮ ಕಂಪನಿಯಲ್ಲಿ ಶಂಕರ್ಗೆ ಒಂದು ಕೆಲಸವನ್ನು ಆಫರ್ ಮಾಡ್ತಾರೆ. ಶಂಕರ್ ತುಂಬಾ ಗಾಬರಿ ಪಟ್ಕೊಂಡು ಹೇಳ್ತಾನೆ, ಸರ್, ಇಷ್ಟು ದೊಡ್ಡ ಕಂಪನಿಯಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಜನರ ಮುಂದೆ ನಾನು ಅಲ್ಲಿ ಸೆಟ್ ಆಗುವುದಿಲ್ಲ. ರಾಮಚಂದ್ರ ಅವರು ಮುಗುಳ್ನಾಗುತ್ತಾ, ಮಗ, ಕಾಸ್ಟ್ಲಿ ಬಟ್ಟೆಗಳಿಂದ ದುಡ್ಡಿನಿಂದ ಕಂಪನಿಯನ್ನು ನಡೆಸಲು ಸಾಧ್ಯವಿಲ್ಲ, ಕಷ್ಟ ಮತ್ತು ನಿಷ್ಠೆಯಿಂದ ನಡೆಯುತ್ತೆ ಅಂತ ಹೇಳಿದಾಗ ಶಂಕರ್ ಈಗ ಆ ಕೆಲಸವನ್ನು ಒಪ್ಪಿಕೊಳ್ತಾನೆ. ಆ ದೊಡ್ಡ ಕಂಪನಿಯನ್ನು ನೋಡಿ ಅವನು ಎಷ್ಟು ಆಶ್ಚರ್ಯ ಪಡ್ತಾನೆ. ರಿಸೆಪ್ಷನ್ನಲ್ಲಿ ಜನರೆಲ್ಲರೂ ಕಾಸ್ಟ್ಲಿ ಸೂಟುಗಳನ್ನು ಹಾಕಿಕೊಂಡು ಓಡಾಡ್ತಾ ಇದ್ರು. ಎಲ್ಲ ಕಡೆ ಪ್ರೊಫೆಷನಲ್ ಆಗಿ ಜನ ಓಡಾಡ್ತಾ ಇದ್ರು. ಅಲ್ಲಿನ ಕೆಲವು ಜನ ಶಂಕರ್ನನ್ನು ನೋಡಿ ಅಪಹಾಸ್ಯ ಮಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಇವನು ಯಾರೋ ಡೆಲಿವರಿ ಬಾಯ್ ಇರಬೇಕು, ದಾರಿ ತಪ್ಪಿ ಇಲ್ಲಿಗೆ ಬಂದುಬಿಟ್ಟಿದ್ದಾನೆ ಅಂತ. ಆಗಲೇ ಸಂಧ್ಯಾ ಅಲ್ಲಿಗೆ ಬಂದಿದ್ಲು. ಅವಳು ನೇರವಾಗಿ ಶಂಕರ್ ಬಳಿ ಬಂದು ಹೇಳ್ತಾಳೆ, ನೀವು ಬಂದ್ಬಿಟ್ರಾ ಶಂಕರ್ ಅಂತ. ಈ ಮಾತು ಕೇಳಿದ ತಕ್ಷಣ ಅಲ್ಲಿದ್ದವರೆಲ್ಲರೂ ಶಾಕ್ ಆಗಿದ್ರು. ಯಾವ ಹುಡುಗನನ್ನು ಅವರು ಇಷ್ಟೊತ್ತು ತಮಾಷೆ ಮಾಡ್ತಾ ಇದ್ರು, ಅವನನ್ನು ಆ ಕಂಪನಿಯ ಮಾಲೀಕರ ಮಗಳೇ ಬಂದು ಮಾತನಾಡಿಸ್ತಾ ಇದ್ಲು. ಆ ದಿನದಿಂದಲೇ ಆಫೀಸಿನಲ್ಲಿ ಮಾತುಗಳು ಶುರುವಾಗಿ ಬಿಟ್ಟಿದ್ವು. ನಿಧಾನವಾಗಿ ಶಂಕರ್ ಎಲ್ಲರನ್ನೂ ತನ್ನ ಕಡೆ ಸೆಳೆದಿದ್ದ. ಅವನ ಐಡಿಯಾಗಳು, ಅವನ ಡಿಸೈನ್ಸ್ ಮತ್ತು ಅವನು ಕೆಲಸ ಮಾಡುವ ವಿಧಾನ ತುಂಬಾ ಅದ್ಭುತವಾಗಿತ್ತು. ಅದನ್ನು ನೋಡಿ ದೊಡ್ಡ ದೊಡ್ಡವರು ಕೂಡ ಆಶ್ಚರ್ಯ ಪಡ್ತಾ ಇದ್ರು. ರಾಮಚಂದ್ರ ಅವರಿಗೆ ಕೂಡ ಶಂಕರ್ ತುಂಬಾ ಇಷ್ಟವಾಗಿಬಿಟ್ಟಿದ್ದ. ಆದರೆ ಅದೇ ಕಂಪನಿಯಲ್ಲಿದ್ದ ವಿಕ್ರಮ್ಗೆ ಶಂಕರ್ ಅಂದ್ರೆ ಒಂದು ಚೂರು ಇಷ್ಟವಿರಲಿಲ್ಲ. ಅವನು ಸಂಧ್ಯಾ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಅಂದುಕೊಂಡಿದ್ದ. ಅವನು ಈ ಕಂಪನಿಯ ಆ ಮನೆತನದ ಅಳಿಯನಾಗಬೇಕು ಅಂತ ಎಷ್ಟೋ ಕನಸುಗಳನ್ನು ಕಾಣ್ತಾ ಇದ್ದ. ಆದರೆ ಸಂಧ್ಯಾ ಮತ್ತು ಶಂಕರ್ನ ಈ ಸ್ನೇಹವನ್ನು ನೋಡಿ ಅವನಿಗೆ ತುಂಬಾ ಜಾಸ್ತಿ ಕೋಪ ಬರ್ತಾ ಇತ್ತು. ಆ ಕಂಪನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಗುವುದರಲ್ಲಿ ಇತ್ತು. ಈ ಡೀಲ್ ಸಕ್ಸಸ್ ಆದರೆ ಆ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಬರ್ತಾ ಇತ್ತು. ರಾಮಚಂದ್ರ ಅವರು ಈ ಪ್ರಾಜೆಕ್ಟ್ನ ಪೂರ್ತಿ ಜವಾಬ್ದಾರಿಯನ್ನು ಶಂಕರ್ ಮತ್ತು ಸಂಧ್ಯಾ ಕೈಗೆ ಒಪ್ಪಿಸ್ತಾರೆ. ಈಗ ಆಫೀಸಿನಲ್ಲಿ ಎಲ್ಲ ಕೇವಲ ಇದೇ ಚರ್ಚೆ ನಡೀತಾ ಇತ್ತು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನು ಯಾಕೆ ಇವನಿಗೆ ಒಪ್ಪಿಸಿದ್ದಾರೆ? ಬಹುಶಃ ಅವನೇ ಅವರ ಮನೆಯ ಅಳಿಯನಾಗಬಹುದೇನೋ ಅಂತ ಅವರೆಲ್ಲರೂ ಮಾತನಾಡಿಕೊಳ್ತಾ ಇದ್ರು. ಇದೆಲ್ಲವನ್ನು ನೋಡಿ ವಿಕ್ರಮ್ಗೆ ಶಂಕರ್ ಅಂದರೆ ಈಗ ದ್ವೇಷ ಶುರುವಾಗಿತ್ತು. ಅವನು ತೀರ್ಮಾನ ಮಾಡಿಕೊಂಡಿದ್ದ, ಈ ಶಂಕರ್ನನ್ನು ಹೇಗಾದರೂ ಮುಗಿಸಬೇಕು, ಇವನನ್ನು ಹೇಗಾದರೂ ಇಲ್ಲಿಂದ ಓಡಿಸಿಬಿಡಬೇಕು ಅಂತ. ಪ್ರೆಸೆಂಟೇಷನ್ ಕೊಡುವುದಕ್ಕೆ ಒಂದು ರಾತ್ರಿ ಮೊದಲು ಶಂಕರ್ ಆಫೀಸಿನಲ್ಲಿ ಒಂಟಿಯಾಗಿ ಕುಳಿತು ಕೆಲಸ ಮಾಡ್ತಾ ಇದ್ದ. ಆಗಲೇ ಇದ್ದಕ್ಕಿದ್ದ ಹಾಗೆ ಕಂಪನಿಯ ಸರ್ವರ್ ಡೌನ್ ಆಗಿಬಿಟ್ಟಿತ್ತು. ಸ್ಕ್ರೀನ್ ಮೇಲೆ ಕೆಂಪು ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಡೇಟಾ ಕರಪ್ಟೆಡ್. ಪೂರ್ತಿ ಕಂಪನಿಯ ಎಲ್ಲರೂ ಇದನ್ನು ನೋಡಿ ನಡುಗಿ ಹೋಗಿದ್ರು. ಎಷ್ಟೊಂದು ಫೈಲ್ಗಳು ಡಿಲೀಟ್ ಆಗಿಬಿಟ್ಟಿದ್ವು, ಅದೆಷ್ಟೋ ಫೈಲ್ಗಳು ಲೀಕ್ ಆಗಿದ್ವು. ಬೆಳಿಗ್ಗೆ ಅಷ್ಟೊತ್ತಿಗೆ ಈ ನ್ಯೂಸ್ ಮೀಡಿಯಾದಲ್ಲಿ ಕೂಡ ಲೀಕ್ ಆಗಿಬಿಟ್ಟಿತ್ತು, ಆ ಮಲ್ಟಿನ್ಯಾಷನಲ್ ಕಂಪನಿಯ ಡೇಟಾ ಡಿಲೀಟ್ ಆಗಿಬಿಟ್ಟಿದೆ ಅಂತ. ಕಂಪನಿಯ ಷೇರುಗಳು ಈಗ ಸತತವಾಗಿ ಕುಸಿತಾ ಇದ್ವು. ತುಂಬಾ ಜನ ಶಂಕರ್ ಮೇಲೆ ಅನುಮಾನ ಪಡ್ತಾ ಇದ್ರು. ಯಾಕೆಂದ್ರೆ ಕೊನೆಯ ಬಾರಿ ಸರ್ವರ್ ಅನ್ನು ಅವನೇ ಯೂಸ್ ಮಾಡಿದ್ದ. ಆ ದಿನ ಮೀಟಿಂಗ್ನಲ್ಲಿ ವಿಕ್ರಮ್ ಎಲ್ಲರ ಮುಂದೆ ಹೇಳ್ತಾನೆ, ಸರ್, ನೀವು ತಪ್ಪಾದ ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿಲ್ಲ ತಾನೆ ಅಂತ. ಈ ಮಾತು ಕೇಳಿ ಅಲ್ಲಿ ಈಗ ಮೌನ ಆವರಿಸಿತ್ತು. ಶಂಕರ್ ಕೂಡ ತಲೆ ಬಗ್ಗಿಸಿಕೊಳ್ತಾನೆ. ಅವನಿಗೆ ಅನ್ನಿಸ್ತಾ ಇತ್ತು, ಬಡವರ ಮೇಲೆ ನಂಬಿಕೆ ಇಡಬೇಕು ಅಂದ್ರೆ ಜನರಿಗೆ ಎಷ್ಟೊಂದು ಕಷ್ಟ ಆಗುಂತ. ಆಗಲೇ ಸಂಧ್ಯಾ ಎದ್ದು ನಿಂತು ಹೇಳ್ತಾಳೆ, ನನಗೆ ಶಂಕರ್ನ ಮೇಲೆ ಪೂರ್ತಿ ನಂಬಿಕೆ ಇದೆ. ರಾಮಚಂದ್ರ ಅವರು ತುಂಬಾ ಶಾಂತವಾಗಿ ಹೇಳಿದ್ರು, ನನಗೆ ಕೇವಲ ಸತ್ಯ ಬೇಕು ಅಷ್ಟೇ. ಶಂಕರ್ ರಾತ್ರಿಯೆಲ್ಲ ಸರ್ವರ್ ರೂಮಿನಲ್ಲಿ ಕುಳಿತುಕೊಂಡಿದ್ದ. ಅವನಿಗೆ ಚೆನ್ನಾಗಿ ಗೊತ್ತು ನಾನು ಏನು ತಪ್ಪು ಮಾಡಿಲ್ಲ ಅಂತ. ಬೆಳಿಗ್ಗೆ ಸುಮಾರು 4:15 ಗಂಟೆಯಲ್ಲಿ ಅವನು ಗಮನಿಸ್ತಾನೆ, CCTVಯಲ್ಲಿ ಏನೋ ನಡೀತಾ ಇರೋದು. ವಿಕ್ರಮ್ ರಾತ್ರಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಸೈಲೆಂಟ್ ಆಗಿ ಸರ್ವರ್ ರೂಮಿಗೆ ಹೋಗಿದ್ದ. ಶಂಕರ್ ತಕ್ಷಣ ಆ ವಿಡಿಯೋ ತೆಗೆದುಕೊಂಡು ರಾಮಚಂದ್ರ ಅವರ ಬಳಿ ಹೋಗ್ತಾನೆ. ವಿಡಿಯೋವನ್ನು ನೋಡಿದ ತಕ್ಷಣ ಎಲ್ಲರ ಮುಖದ ಭಾವನೆಗಳೇ ಬದಲಾಗಿ ಬಿಟ್ಟಿದ್ವು. ವಿಕ್ರಮ್ನ ಸತ್ಯ ಈಗ ಎಲ್ಲರ ಮುಂದೆ ಬಯಲಾಗಿತ್ತು. ಕಂಪನಿಯನ್ನು ಲಾಸ್ನಲ್ಲಿ ಮುಳುಗಿಸಿ ಶಂಕರ್ನನ್ನು ಇದರಲ್ಲಿ ಸಿಕ್ಕಿ ಹಾಕಿಸಬೇಕು ಅಂತ ಅಂದುಕೊಂಡಿದ್ದ ವಿಕ್ರಮ್. ರಾಮಚಂದ್ರ ಅವರು ಈಗ ಕೋಪವಾಗಿ ಹೇಳ್ತಾರೆ, ನಾನು ನಿನ್ನನ್ನು ನನ್ನ ಪರಿವಾರ ಅಂದುಕೊಂಡಿದ್ದೆ, ಆದರೆ ನೀನು ಎಂತಹ ನೀಚ ಕೆಲಸ ಮಾಡಿದೀಯಾ. ಸೆಕ್ಯೂರಿಟಿ ವಿಕ್ರಮ್ನನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಆ ದಿನ ಮೊಟ್ಟ ಮೊದಲ ಬಾರಿಗೆ ಶಂಕರ್ಗಾಗಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು. ಸಂಧ್ಯಾ ಕಣ್ಣುಗಳಲ್ಲಿ ಅವನನ್ನು ನೋಡಿ ಎಷ್ಟೋ ಹೆಮ್ಮೆ ಕಾಣಿಸ್ತಾ ಇತ್ತು. ಆ ದಿನ ರಾತ್ರಿ ಸಂಧ್ಯಾ ಹೇಳ್ತಾಳೆ, ಶಂಕರ್, ನೀನು ಎಲ್ಲರಂತವನಲ್ಲ. ಆಗ ಶಂಕರ್ ಕೂಡ ನಗು ನಗುತ್ತಾ ಹೇಳ್ತಾನೆ,
ನನ್ನ ಬಳಿ ಕಳೆದುಕೊಳ್ಳಲು ಏನೂ ಇಲ್ಲ, ಕೇವಲ ಸಂಬಂಧಗಳನ್ನು ಬಿಟ್ಟು. ಸಂಧ್ಯಾ ಕಣ್ಣುಗಳು ತುಂಬಿದ್ವು. ಅವಳಿಗೆ ಈಗ ಅರ್ಥವಾಗಿತ್ತು, ನಾನು ಇವರನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ಕೆಲವೇ ದಿನಗಳಲ್ಲೇ ಎಲ್ಲವೂ ಈಗ ಸರಿ ಹೋಗ್ತಾ ಇತ್ತು. ಶಂಕರ್ ಆ ಕಂಪನಿಯ ಎಲ್ಲರ ನಂಬಿಕೆಯನ್ನು ವಾಪಸ್ ಗಳಿಸಿದ್ದ. ರಾಮಚಂದ್ರ ಅವರು ಶಂಕರ್ನನ್ನು ತಮ್ಮ ಮಗನ ರೀತಿಯೇ ಭಾವಿಸಿದ್ರು. ಒಂದು ದಿನ ಸಾಯಂಕಾಲ ಸಂಧ್ಯಾ ಶಂಕರ್ಗೆ ಹೇಳ್ಬಿಡ್ತಾಳೆ, ಶಂಕರ್, ನೀವಂದ್ರೆ ನನಗೆ ತುಂಬಾ ಇಷ್ಟ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಶಂಕರ್ ಸೈಲೆಂಟ್ ಆಗಿ ನೋಡ್ತಾ ಇದ್ದ. ಅವನು ಕನಸಿನಲ್ಲಿಯೂ ಊಹಿಸಿರ್ಲಿಲ್ಲ ಒಬ್ಬ ಕೋಟೀಶ್ವರ ಹೆಣ್ಣು ನನ್ನನ್ನು ಪ್ರೀತಿ ಮಾಡಬಹುದು ಅಂತ. ಈಗ ಶಂಕರ್ ತುಂಬಾ ಶಾಂತವಾಗಿ ಹೇಳ್ತಾನೆ, ಸಂಧ್ಯಾ, ನಮ್ಮಿಬ್ಬರ ಲೋಕಗಳು ಬೇರೆ ಬೇರೆ. ಸಂಧ್ಯಾ ನಗುತ್ತಲೇ ಹೇಳಿದ್ಲು, ಹೃದಯ ಸಾಹುಕಾರ ಬಡವ ಅಂತ ನೋಡೋದಿಲ್ಲ. ಆದರೆ ಅವರ ಈ ಸಂತೋಷ ಹೆಚ್ಚಿನ ಸಮಯ ಉಳಿದಿರಲಿಲ್ಲ. ಈ ಸಂಬಂಧ ಕೆಲವು ಸಂಬಂಧಿಕರಿಗೆ ಇಷ್ಟವಾಗಿರಲಿಲ್ಲ. ಅವರು ರಾಮಚಂದ್ರ ಅವರಿಗೆ ಹೇಳ್ತಾ ಇದ್ರು, ಒಬ್ಬ ಬಡವನನ್ನು ನಿನ್ನ ಅಳಿಯನನ್ನಾಗಿ ಮಾಡಿಕೊಂಡ್ರೆ ಈ ಸಮಾಜ ನಿನಗೆ ಏನು ಹೇಳುತ್ತೆ ಗೊತ್ತಾ? ಅವನು ಕೇವಲ ನಿನ್ನ ಆಸ್ತಿಯ ಹಿಂದೆ ಬಿದ್ದಿದ್ದಾನೆ ಅಷ್ಟೇ. ಆದರೆ ರಾಮಚಂದ್ರ ಅವರು ಸೈಲೆಂಟ್ ಆಗಿ ಕುಳಿತುಕೊಂಡು ಎಲ್ಲರ ಮಾತುಗಳನ್ನು ಸಹ ಕೇಳಿಸ್ಕೊಳ್ತಾ ಇದ್ರು. ನಂತರ ಅವರು ಪೂರ್ತಿ ಪರಿವಾರದ ಮುಂದೆ ಹೇಳ್ತಾರೆ, ನಾನು ಮನುಷ್ಯನನ್ನು ಅವನ ದುಡ್ಡನ್ನು ನೋಡಿ ಲೆಕ್ಕ ಹಾಕೋದಿಲ್ಲ. ಶಂಕರ್ನಂತಹ ಹುಡುಗ ಕೋಟಿಯಲ್ಲಿ ಒಬ್ಬನು ಸಿಗ್ತಾನೆ. ಈ ಮಾತು ಕೇಳಿದ ತಕ್ಷಣ ಸಂಧ್ಯಾ ಮುಖದಲ್ಲಿ ಎಷ್ಟೊಂದು ಸಂತೋಷ ತುಂಬಿ ಹೋಗಿತ್ತು. ಅವಳ ಸಂತೋಷಗಳಿಗೆ ಈಗ ಯಾವುದೇ ಹದ್ದುಗಳಿರಲಿಲ್ಲ. ಈಗ ಶಂಕರ್ ಅವರ ಅಮ್ಮನಿಗೆ ತುಂಬಾ ಹುಷಾರಿರ್ಲಿಲ್ಲ. ಆಕೆಯನ್ನು ತಕ್ಷಣ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಶಂಕರ್ ಜೋರಾಗಿ ಅಳ್ತಾ ಇದ್ದ. ಅವನ ಬಳಿ ಆಸ್ಪತ್ರೆಯ ಖರ್ಚುಗಳಿಗೆ ಬೇಕಾಗುವಷ್ಟು ದುಡ್ಡಿರಲಿಲ್ಲ. ಆದರೆ ರಾಮಚಂದ್ರ ಅವರು ಏನೂ ಹೇಳದೆ ಆಸ್ಪತ್ರೆಯ ಪೂರ್ತಿ ಖರ್ಚನ್ನು ನೋಡಿಕೊಳ್ತಾರೆ. ಆಸ್ಪತ್ರೆಯ ಹೊರಗೆ ನಿಂತು ಅಳುತ್ತಿದ್ದ ಶಂಕರ್ ಹೇಳ್ತಾನೆ, ಸರ್, ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತೂ ತೀರಿಸಲು ಸಾಧ್ಯವಿಲ್ಲ ಅಂತ. ರಾಮಚಂದ್ರ ಅವರು ಒಬ್ಬ ತಂದೆಯ ರೀತಿ ಅವನ ಬಳಿ ನಿಂತು ಅವನಿಗೆ ಧೈರ್ಯವನ್ನು ಹೇಳ್ತಾ ಇದ್ರು. ಸಂಧ್ಯಾ ಕೂಡ ಪ್ರತಿ ನಿಮಿಷವೂ ಅವರ ಜೊತೆ ಇದ್ದು ಅವರನ್ನು ನೋಡಿಕೊಳ್ತಾ ಇದ್ಲು. ನಿಧಾನವಾಗಿ ಶಂಕರ್ ಅವರ ಅಮ್ಮ ಈಗ ಪೂರ್ತಿಯಾಗಿ ವಾಸಿಯಾಗಿದ್ರು. ಆ ಸಮಯದಲ್ಲೇ ರಾಮಚಂದ್ರ ಅವರು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ರಾಮಚಂದ್ರ ಅವರು ಶಂಕರ್ನನ್ನು ತಮ್ಮ ಮನೆಗೆ ಕರೆದು ಹೇಳ್ತಾರೆ, ಶಂಕರ್, ನನ್ನ ಮಗಳ ಜವಾಬ್ದಾರಿಯನ್ನು ನಾನು ನಿನ್ನ ಕೈಗೆ ಕೊಡಬೇಕು ಅಂದುಕೊಳ್ತಾ ಇದ್ದೀನಿ. ಈ ಮಾತು ಕೇಳಿದ ತಕ್ಷಣ ಶಂಕರ್ನ ಕಣ್ಣುಗಳು ತುಂಬಿ ಬಂದಿದ್ವು. ಅವನಿಗೆ ನಂಬಿಕೆನೇ ಬರಲಿಲ್ಲ. ನನ್ನಂತ ಒಬ್ಬ ಸಾಧಾರಣ ಬಡ ಹುಡುಗನನ್ನು ಇವರು ತಮ್ಮ ಮನೆಯ ಅಳಿಯನನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಕೆಲವೇ ದಿನಗಳಲ್ಲಿ ಆ ದೊಡ್ಡ ಬಂಗಲೆ ವಿದ್ಯುತ್ ದೀಪಗಳಿಂದ ಜಗಮಗಿಸ್ತಾ ಇತ್ತು. ಎಲ್ಲ ಕಡೆ ಮದುವೆಯ ತಯಾರಿಗಳು ನಡೀತಾ ಇದ್ವು. ನಗರದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಮೀಡಿಯಾದವರು ಎಲ್ಲರನ್ನೂ ಆ ಮದುವೆಗೆ ಆಮಂತ್ರಣ ಮಾಡಲಾಗಿತ್ತು. ಶಂಕರ್ ಅವರ ಅಮ್ಮ ಈಗ ತುಂಬಾ ಸಂತೋಷವಾಗಿದ್ರು. ಅವರಿಗೆ ನಂಬಿಕೆನೇ ಇರಲಿಲ್ಲ, ನನ್ನ ಮಗ ಇಷ್ಟು ದೊಡ್ಡ ಕುಟುಂಬದ ಅಳಿಯನಾಗ್ತಾ ಇದ್ದಾನೆ ಅಂತ. ಮದುವೆಯ ದಿನ ಅವರಿಬ್ಬರು ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ರು. ಮಂಟಪದಲ್ಲಿ ತಮ್ಮ ಮಗಳನ್ನು ನೋಡಿ ಆ ತಂದೆಯ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವರಿಗೆ ಈಗ ಆ ರಾತ್ರಿಯ ನೆನಪಾಗಿತ್ತು. ಗುರುತು ಪರಿಚಯ ಇಲ್ಲದ ಒಬ್ಬ ಹುಡುಗ ಆ ರಾತ್ರಿ ನನ್ನ ಮಗಳಿಗೆ ಸಹಾಯ ಮಾಡ್ದ. ಒಂದು ವೇಳೆ ಆ ರಾತ್ರಿ ಶಂಕರ್ ಬೇರೆಯವರ ರೀತಿ ನನ್ನ ಮಗಳಿಗೆ ಸಹಾಯ ಮಾಡದೆ ಹೋಗಿದ್ದಿದ್ರೆ ಬಹುಶಃ ಈ ದಿನ ನಮ್ಮ ಜೀವನದಲ್ಲಿ ಯಾವತ್ತೂ ಬರ್ತಾ ಇರ್ಲಿಲ್ವೇನೋ ಅಂತ. ಶಂಕರ್ ಸಂಧ್ಯಾನ ನೋಡುತ್ತಾ ಹೇಳ್ತಾನೆ, ಒಂದು ವೇಳೆ ಆ ರಾತ್ರಿ ನಾನು ಬರುವುದು ಒಂದು 5 ನಿಮಿಷ ಲೇಟ್ ಆಗಿದ್ರು ನನ್ನ ಜೀವನದಲ್ಲಿ ಈ ದಿನ ಯಾವತ್ತೂ ಇರ್ತಾ ಇರಲಿಲ್ಲ. ಸಂಧ್ಯಾ ನಗುತ್ತಾ ಹೇಳಿದ್ಲು, ಬಹುಶಃ ಆ ದೇವರು ನಮ್ಮಿಬ್ಬರಿಗೂ ಬರೆದಿಟ್ಟಿದ್ದಾನೆ ಅನ್ಸುತ್ತೆ, ನಮ್ಮ ಮದುವೆ ಅಲ್ಲೇ ಫಿಕ್ಸ್ ಆಗಿರಬಹುದು ಅಂತ. ರಾಮಚಂದ್ರ ಅವರು ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾರೆ, ಈ ದಿನದಿಂದ ಈ ಶಂಕರ್ ಕೇವಲ ನನ್ನ ಅಳಿಯ ಮಾತ್ರವಲ್ಲ, ನನ್ನ ಈ ವ್ಯಾಪಾರದ ಸಾಮ್ರಾಜ್ಯಕ್ಕೆ ಪಾರ್ಟ್ನರ್ ಕೂಡ ಆಗಿರ್ತಾನೆ. ಹಾಲಿನ ತುಂಬಾ ಚಪ್ಪಾಳೆಗಳ ಸದ್ದು ಕೇಳಿಸ್ತಾ ಇತ್ತು. ಶಂಕರ್ನನ್ನು ಬಡವ ಅಂದುಕೊಂಡವರು ಅವಮಾನ ಮಾಡಿದ ಎಷ್ಟೋ ಜನರ ಮುಖಗಳು ಈಗ ಡಲ್ ಆಗಿಬಿಟ್ಟಿದ್ವು. ಆದರೆ ಶಂಕರ್ನ ಮುಖದ ಮೇಲೆ ಯಾವುದೇ ರೀತಿಯ ಅಹಂಕಾರ ಕಾಣಿಸ್ಲಿಲ್ಲ. ಅವನು ಈಗಲೂ ಸಾಧಾರಣವಾಗಿಯೇ ಮುಗುಳ್ನಾಗ್ತಾ ಇದ್ದ. ಕೆಲವು ದಿನಗಳ ನಂತರ ಸಂಧ್ಯಾ ಮತ್ತು ಶಂಕರ್ ಅದೇ ರಸ್ತೆಗಳಲ್ಲಿ ಓಡಾಡ್ತಾ ಇದ್ರು. ಆ ರಾತ್ರಿಯೂ ಅಲ್ಲಿ ಮಳೆ ಬೀಳ್ತಾ ಇತ್ತು. ಸಂಧ್ಯಾ ನಗುನಗುತ್ತಾ ಹೇಳ್ತಾಳೆ, ನಿಂಗೆ ನೆನಪಿದ್ಯಾ ಶಂಕರ್, ಈ ರಸ್ತೆಯಲ್ಲಿಯೇ ನಾವು ಮೊಟ್ಟ ಮೊದಲ ಬಾರಿ ಭೇಟಿಯಾಗಿದ್ದು. ಶಂಕರ್ ಹೇಳ್ತಾನೆ, ಆ ರಾತ್ರಿ ನನಗನ್ನಿಸ್ತಾ ಇತ್ತು ನಾನು ಕೇವಲ ಒಬ್ಬ ಸಾಧಾರಣವಾದ ಹುಡುಗಿಯನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಬಿಡ್ತಾ ಇದ್ದೀನಿ ಅಂತ. ಅಲ್ಲಿಂದ ಜನ ಈ ದಿನವೂ ಅವರಿಬ್ಬರ ಕಥೆಯನ್ನು ಹೇಳ್ಕೊಳ್ತಾರೆ. ಒಂದು ರಾತ್ರಿ ಅಮಾಯಕವಾಗಿ ರೋಡಿನಲ್ಲಿ ನಿಂತು ಅಳುತ್ತಿದ್ದ ಹೆಣ್ಣು ಮಗಳಿಗೆ ಸಹಾಯ ಮಾಡಿದವನು ಮಾರನೆಯ ದಿನವೇ ಕೋಟೀಶ್ವರನ ಮನೆಯ ಅಳಿಯ ಆಗ್ಬಿಟ್ಟ ಅಂತ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.